ಗರ್ಭವತಿಯಾಗಿರ್ತಕ್ಕಂತಹ ಹೆಣ್ಣಿಗೂ ಕೂಡ ಯೋಚನೆ ಮಗು ಬಗ್ಗೆ ಅವಳ ಬಗ್ಗೆ ಅಲ್ವಾ ಹೌದು. ಯೋಚನೆ ಮಾಡ್ತಾರೆ. ಇನ್ನು ಸಾವಲ್ಲೂ ಕೂಡ ಯೋಚನೆ ಮಾಡಿಕೊಂಡೇ ಪ್ರಾಣ ಬಿಡ್ತಾರೆ. ಬದುಕಿನಲ್ಲೂ ಕೂಡ ಹಾಗೇ ಬದುಕ್ತಾ ಇದ್ದೀವಿ. ಈಗ ಹುಟ್ಟು ಸಾವು ಬದುಕು ಮೂರರಲ್ಲೂ ಕೂಡ ನಮಗೆ ಸತ್ಯ ಗೊತ್ತಾಗೇ ಇಲ್ಲ. ಇದಕ್ಕೆ ಎಷ್ಟೋ ಜನ ಕನ್ನಿಸಬಹುದು. ಹಾಗಿದ್ದ ಮೇಲೆ ಯಾರಿಗೂ ಇದನ್ನು ಅರ್ಥನೇ ಆಗಿಲ್ವಾ ಅಥವಾ ಯೋಚನೆ ಮಾಡೋಕ್ಕೆ ಸಮಯ ಇಲ್ವಾ ಅಂತ ಎಷ್ಟೋ ಜನಕ್ಕೆ ಅನುಮಾನ ಬರಬಹುದು. ಅದೇನು ಹೆಲ್ತೂರು ಅಂದರೆ ಆರೋಗ್ಯ ರಹಸ್ಯದ ಗುರುಗಳಿಗೆ ಮಾತ್ರ ಗೊತ್ತಾಯ್ತಾ ಇದು, ಬೇರೆಯವ್ರಿಗೆ ಗೊತ್ತಾಗ್ಲಿಲ್ವಾ ಅಲ್ಲಮ್ಮ? ಹೌದು. ಯಾಕೆ ಯಾರು ಹೇಳಿಲ್ಲ? ಹಾಗಾದ್ರೆ ಇವರು ಯಾಕೆ ಹೇಳಬೇಕು? ಈ ವಿಚಾರವನ್ನು ಮುಂದೆ ಇಡೋದಕ್ಕೆ ಹೆಚ್ಚು ಕಮ್ಮಿ ಇನ್ನೊಂದು ತಿಂಗಳು ಹೋದರೆ 1 ವರ್ಷ ಆಯಿತು ಕಾರ್ಯಕ್ರಮ ಪ್ರಾರಂಭ ಮಾಡಿ. ಈ 1 ವರ್ಷದಿಂದ ನಾನು ಎಲ್ಲ ಥರದ ರೀತಿಯಲ್ಲೂ ಸರ್ಕಸ್ ಮಾಡ್ತಾ ಇದ್ದೀನಿ. ಹೀಗೂ ಅರ್ಥ ಆಗ್ಬೋದಾ, ಹೀಗೂ ಅರ್ಥ ಆಗ್ಬೋದಾ, ಹೀಗೂ ಅರ್ಥ ಮಾಡಿಸ್ಬೋದಾ ಅಂತ ಅರ್ಥ ಆಗ್ತಾ ಇಲ್ಲ. ಕೊನೆಗೆ ಇದು ಸರಿ ಹೋಗಲ್ಲ, ಬೇರೆ ಹತ್ರಕ್ಕೆ ಬರಬೇಕು. ಅರ್ಥ ಮಾಡ್ಕೊಂಡವ್ರು ಮಾಡ್ಕೊಳ್ಳಿ, ಮಾಡಿದವ್ರು ಬಿಡಲಿ. ಈಗ ಬೇರೆ ಕೈ ಹಾಕಿದ್ದೀನಿ. ಈಗ ನಾವು ಇಲ್ಲಿವರೆಗೂ ಕೈ ಹಾಕಿದ್ದು ಯಾವುದು ಅಂದರೆ ಎಲೆಗೆ. ಯಾವುದಕ್ಕೆ ಕೈ ಹಾಕಬೇಕು? ಬೇರೆ ಕೈ ಹಾಕಬೇಕು. ಎಲೆಗೇನಕ್ಕೆ ಕೈ ಹಾಕಿದ್ದೆ ಅಂದರೆ ಸಡನ್ನಾಗಿ ಬೇರೆ ಕೈ ಹಾಕ್ಬಿಟ್ರೆ ಇದೇನಪ್ಪ ಇವರು ಯಾವುದೋ ಓವರ್ಟೇಕ್ ತೊಗೊಂಡೋಗ್ತಾವ್ರೆ ನಮ್ಮನ್ನು ಅಂತ ಅನ್ಕೋತಾರಲ್ಲ ಜನ ಅಂತ ನಾವು ಮೇಲ್ಭಾಗಕ್ಕೆ ಆಟ ಆಡಿಸ್ತಾ ಇದ್ದೋ. ನಿಮಗೆ ಅರ್ಥ ಆಗುತ್ತೇನೋ ಅಂತ ಆಗ್ತಾ ಇಲ್ಲ. ಅಂದರೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಾವೇನೇ ಮಾಡಿದ್ರು ಬೇರು ಸತ್ವ ಚೆನ್ನಾಗಿದ್ರೆ ಮೇಲ್ ಚಿಗುರು ಚೆನ್ನಾಗಿರತ್ತೆ ಅಲ್ಲಮ್ಮ?